ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಹಿತಿ ಡಾಕ್ಟರ್ ನಾಡಿಸೋಜ ಅಸ್ತಂಗತ, ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ, ಸಂತ ಜೋಸವರ ಚರ್ಚ್ ರುದ್ರಭೂಮಿಯಲ್ಲಿ ಬಿತ್ತಿದ ನಾಡಿ ದೇಹ, ಶಾಸಕ ಬೇಳೂರು ಉಪವಿಭಾಗಾಧಿಕಾರಿ ಯತೀಶ್ ಅವರಿಂದ ನುಡಿ ನಮನ, ನಾಡಿ ಕುರಿತು ಡಿ ಮಂಜುನಾಥ್ ವಿಠ್ಠಲಮೂರ್ತಿ ಮಾತು. ಭಾನುವಾರ ನಿಧನರಾದ ಹಿರಿಯ ಸಾಹಿತಿ ಡಾಕ್ಟರ್ ನಾಡಿಸೋಜ ಅವರ ಅಂತ್ಯಕ್ರಿಯೆ ಮಂಗಳವಾರ ಸಂತ ಜೋಸಫರ ದೇವಾಲಯದ ರುದ್ರಭೂಮಿಯಲ್ಲಿ ಜರುಗಿತು. ಇದಕ್ಕೂ ಮೊದಲು ಬೆಳಗ್ಗೆ 9:30ಕ್ಕೆ ನೆಹರು ನಗರದಲ್ಲಿರುವ ಅವರ ನಿವಾಸದಿಂದ ಪಾರ್ಥಿವ ಶರೀರದ ಮೆರವಣಿಗೆಯು BH ರಸ್ತೆ, ಅಶೋಕ ರಸ್ತೆ, ಸಾಗರ್ ಹೋಟೆಲ್ ವೃತ್ತದ ಮೂಲಕ ನಗರಸಭಾ ರಂಗಮಂದಿರಕ್ಕೆ ತಂದು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ನಗರಸಭಾ ರಂಗಮಂದಿರದಲ್ಲಿ ಸರ್ಕಾರದ ಪರವಾಗಿ ಶಾಸಕ ಗೋಪಾಲಕೃಷ್ಣ ಬೇಳೂರು, ಉಪವಿಭಾಗಾಧಿಕಾರಿ ಯತೀಶ್ ಆರ್ ಪಾರ್ಥಿವ ಶರೀರವನ್ನು ಬರಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಪೆರೇಡ್ ಮೂಲಕ ನಾಡಿಸೋಜ ಅವರಿಗೆ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಉಪವಿಭಾಗಾಧಿಕಾರಿ ಯತೀಶ್ ಆರ್, ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್, ಬೆಂಗಳೂರು ರಾಷ್ಟ್ರೋತ್ಥಾನ ಪರಿಷತ್ನ ರಾಜಾರಾಮ್, ಪತ್ರಕರ್ತ RT ವಿಠ್ಠಲಮೂರ್ತಿ, ಎಲ್ಲ ಜನಮನದಲ್ಲಿ ಇರುವಂತಹ ನಮ್ಮ ಹೆಮ್ಮೆಯ ಸಾಹಿತಿಗಳು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಈ ಸಂದರ್ಭದಲ್ಲಿ ಸರ್ಕಾರದ ಗೌರವ ಕೊಡುವ ಮೂಲಕ ಅವರ ಕುಟುಂಬದವರಿಗೆ ಏನು ಹೇಳಿದ್ರು ಅದೇ ತರ ವ್ಯವಸ್ಥೆಯನ್ನು ಮಾಡುವ ಮೂಲಕ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸ್ವಲ್ಪ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದೀವಿ. ನಾವು ನಾಡಿಸೋಜರು ಅಂತ ಹೇಳಿದ್ರೆ ಕೇವಲ ಸಾಹಿತಿಗಳು ಒಂದೇ ಅಲ್ಲ, ಈ ರಾಜ್ಯದ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಕೆಲವು ಹೋರಾಟದಲ್ಲೂ ಸಹ ಭಾಗಿಯಾದಂತಹ ಮಹಾನ್ ನಾಯಕರವರು. ಪರಿಸರದಲ್ಲಿ ಅಪಾರವಾದಂತಹ ಗೌರವ ಇಟ್ಕೊಂಡಂತ ಒಬ್ಬ ವ್ಯಕ್ತಿಯಾಗಿ ಬಾಲ್ಯದಲ್ಲಿ ಸಹ ನಾನು ಅವ್ರ ಹತ್ತಿರದಿಂದ ನೋಡಿದಾಗ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಜನಮನದಲ್ಲಿದ್ದಂಥವ್ರು. ಬಹುಶಃ ನಾನು ಸಾಗರದ ಕಾಗೋಡು ಸಾಹೇಬರ ಮನೆಯಲ್ಲಿದ್ದಾಗ ಪಕ್ಕದಲ್ಲೇ ಮನೆ. ಆ ಸಂದರ್ಭದಲ್ಲೇ ನಾನು ಬಾಲ್ಯದ ನೆನಪಾಗುತ್ತೆ ನನಗೆ. ಅವ್ರು ಯಾರು ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಯಾರು ಮಾತಾಡ್ತಿದ್ರೆ ನಗ್ತಾ ಇದ್ರು ಬಿಟ್ರೆ ಏನು ಹೇಳ್ತಾ ಇರಲಿಲ್ಲ. ಅಂತ ಒಂದು ವ್ಯಕ್ತಿ PW ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಸಾಹಿತ್ಯ ಲೋಕದಲ್ಲಿ ಹೆಸರು ತಂದುಕೊಟ್ಟು ಇಡೀ ಸಾಗರಕ್ಕೆ ಒಂದು ಹೊಸ ಕಿರೀಟವನ್ನು ತಂದುಕೊಟ್ಟು ಒಂದು ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಎಲ್ಲ. ಅವರಿಗೆ ಇವತ್ತು ಇಡೀ ರಾಜ್ಯದ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಕೇಂದ್ರದ ಬಾಲ್ಯ ಪ್ರಶಸ್ತಿ ಸಿಕ್ಕಿದೆ, ಅಕಾಡೆಮಿ ಇದು ಸಿಕ್ಕಿದೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಸ್ವರ್ಣ ಕಮಲ ಪ್ರಶಸ್ತಿನೂ ಸಿಕ್ಕಿದೆ. ಜೊತೆಗೆ 80ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿ ಈ ನಾಡಿನ ಗಮನ ಸೆಳೆದಂತ ಮಹಾನ್ ವ್ಯಕ್ತಿಯಾಗಿ ಇವತ್ತು ಈ ಸಮಾಜದಲ್ಲಿ ಇದ್ದಂಥವ್ರು. ಇವತ್ತು ಭಾರಿ ನೋವಾಗುತ್ತೆ ಅಂದ್ರೆ ಈ ಸಾಗರ ಕ್ಷೇತ್ರಕ್ಕೆ ಒಂದು ಕೊಡುಗೆ ಇತ್ತು. ಅವ್ರು ಕಳ್ಕೊಂಡದ್ದು ನಮ್ಮ ಇಡೀ ರಾಜ್ಯ ಮತ್ತು ಸಾಗರಕ್ಕೆ ನಮ್ಗೆ ನಷ್ಟ ಆಗಿದೆ. ಅವರ ಸಾಹಿತ್ಯದ ಕೆಲವು ಸಿನಿಮಾಗಳು ಆಗಿದೆ, ಬಹಳ ಅತ್ಯುತ್ತಮವಾದಂತಹ ಸಿನಿಮಾಗಳು ಆಗಿ ಜನಮನೆ ಗೆದ್ದಂಥದ್ದು ಸಹ ನಾವು ನೋಡಿದ್ದೀವಿ. ಅದರಲ್ಲೂ ಸಾಗರದಲ್ಲಿ ಅವರು ಎಲ್ಲ ಇಲ್ಲಿವರೆಗೆ ಇತ್ತೀಚಿನ ಒಂದು 4-5 ತಿಂಗಳ ಹೆಚ್ಚಿಗೂ ಸಹ ನಾವು ಅವರೆಲ್ಲ ಒಂದು ಸಭೆಯೆಲ್ಲ ಮಾಡಿದ್ವಿ. ನಮ್ಮ ಜೊತೆಗೆ ಇದ್ರು, ಸುಮಾರು 3-4 ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ. ಅವರ ಸಜ್ಜನಿಕೆ, ಅವರ ಗುಣ ನಿಜವಾಗ್ಲೂ ಇವತ್ತಿಗೂ ನಮಗೆ ಆ ಒಂದು ಮಾರ್ಗದರ್ಶನ ಕೊಟ್ಟರು. ಅಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಕಂಡುಕೊಂಡಿದ್ದೀವಿ. ಬಂಧುಗಳೇ, ಸಾಗರದ ಜನತೆ ಇವತ್ತು ಏನು ತಾವೆಲ್ಲರೂ ಶಾಂತತೆಯಾಗಿ ಬಂದು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ಈಗ 2 ಗಂಟೆವರೆಗೆ, ನಿನ್ನೆ ಅವ್ರ ಮನೆ ಹತ್ರ ಮಾಡಿದ್ರು, ಇವತ್ತು 2 ಗಂಟೆವರೆಗೆ ಸರ್ಕಾರದ ಗೌರವವನ್ನು ಅವರಿಗೆಲ್ಲ ಕೊಟ್ಟಿದ್ದೀವಿ. ಏನು ಸರ್ಕಾರದ ಆದೇಶ ಬಂತು, ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂತು, ಅದೇ ತರನ ನಮ್ಮ AC ಅವರು, ತಹಸೀಲ್ದಾರರು ಮತ್ತು ನಮ್ಮೆಲ್ಲ DSP ಅವರು ಸೇರಿ ತಾಲೂಕು ಆಡಳಿತ ಸಂಪೂರ್ಣವಾದಂತಹ ಸಹಕಾರ ಕೊಟ್ಟಿದ್ದು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಅನ್ನೋ ನಮ್ಮೆಲ್ಲರೂ ಆಸೆ. ಇಡೀ ಸಾಹಿತ್ಯ ಲೋಕಕ್ಕೆ ಹೆಸರು ತಂದುಕೊಟ್ಟಂತ ಮಹಾನ್ ವ್ಯಕ್ತಿ, ಮಹಾನ್ ಚೇತನ ಇವತ್ತು ಮುಂದೆ ಇಲ್ಲ. ಅವರು ಹುಟ್ಟಿ ಬರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮ್ಮ ಸಾಗರ ಅಂತ ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಹೆಸರು ತಂದುಕೊಟ್ಟಿದ್ದಿದ್ರೆ
ಡಿಸೋಜ ಅಂದ್ರೆ ಸಾಕು, ಇಡೀ ಸಾಗರ ಜನ ನೋಡ್ತಿದ್ರು, ರಾಜ್ಯದ ಜನ ನೋಡುವಂತ ಕೆಲಸ ಮಾಡಿದಂತ ಮಹಾನ್ ವ್ಯಕ್ತಿ ಇವತ್ತಿಲ್ಲ. ಇವತ್ತು ಸಾಗರ ತಾಲೂಕಿಗೆ, ಸಾಗರ ನಗರಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ನಷ್ಟ. ನಾವು ನಾಡಿ ಸೋಜ ಅವರನ್ನ ಕಳ್ಕೊಂಡಿದ್ದೇವೆ. ಅವರ ಅಪಾರ ಕೊಡುಗೆ ಏನು ಕನ್ನಡ ಸಾಹಿತ್ಯಕ್ಕೆ, ಕರ್ನಾಟಕಕ್ಕೆ, ಅವರ ಹಲವಾರು ರೀತಿಯಾಗಿ ಒಂದು PWD ಸರ್ಕಾರಿ ನೌಕರರಾಗಿ, ಅದಾದ ನಂತರ ಸಾಹಿತಿಗಳಾಗಿ, ಹೋರಾಟಗಾರರಾಗಿ, ಪರಿಸರವಾದಿಯಾಗಿ ಏನು ಅವರು ಕೊಡುಗೆಯನ್ನು ಕೊಟ್ಟಿದ್ರು, ಅದಕ್ಕೆ ಸರ್ಕಾರ ಇವತ್ತು ಸಕಲ ಪೊಲೀಸ್ ಗೌರವದೊಂದಿಗೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾವು ತಾಲೂಕು ಆಡಳಿತದಿಂದ ಈ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಸೂಕ್ತವಾದ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ. ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ತಾವುಗಳೆಲ್ಲ ಬಂದಿದ್ದೀರಿ. ತಾವುಗಳು ಶಾಂತಿಯುತವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನ ಕೋರಬೇಕು ಅಂತ ಕೇಳ್ತಾ, ತಾಲೂಕು ಆಡಳಿತದ ವತಿಯಿಂದ ಕುಟುಂಬದ ಜೊತೆ ನಾವೆಲ್ಲ ಸದಾಕಾಲ ನಿಂತಿರ್ತೇವೆ. ಈ ನೋವನ್ನು ಭರಿಸಲಿಕ್ಕೆ, ಅವರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ನಾವೆಲ್ಲ ಸದಾಕಾಲ ಅವ್ರ ನಾಡಿನ ಸಾಕ್ಷಿ ಪ್ರಜ್ಞೆಯಾದ ನನ್ನಂತಹ ಅಸಂಖ್ಯಾತರಿಗೆ ಪ್ರೇರಣಾದಾಯಕರಾಗಿದ್ದ ನಾಡಿ ಸೋಜ ಅವರ ನಿಧನ ನೋವು ತಂದಿದೆ. ಅವರ ಸಾಹಿತ್ಯದ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ, ಯಾಕಂದರೆ ಅವ್ರ ಸಾಹಿತ್ಯದ ಬಗ್ಗೆ ನಾವು ವಿವರಿಸಕ್ಕೆ ನಾನು ತುಂಬ ಸಣ್ಣವನು. ನಾನು ಬಾಲ್ಯದಿಂದನೂ ಅವ್ರನ್ನ ನೋಡ್ತಾ, ಅವ್ರನ್ನ ಓದ್ತಾ ಬೆಳೆದವನು. ಮತ್ತು ಅವ್ರು ಯಾವ ದಾರಿಯಲ್ಲಿ ತಿರುಗ್ತಿದ್ರಲ್ಲ, PWD ಆಫೀಸಿಗೆ ಬರ್ತಿದ್ರು, ಅವ್ರು ಬಂದು ಹೋಗೋದನ್ನ ದಿನನಿತ್ಯ ನೋಡ್ತಾ ಇದ್ದವನು. ನಾನು ಅವ್ರನ್ನು ವಿಶೇಷವಾಗಿ ಈಗ ಸಾಹಿತ್ಯದ ಬಗ್ಗೆ ನಾನು ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ, ಈಗ ಕುಂಜಾಲು ಕಣಿವೆ ಕೆಂಪು ಹೂವು, ಇಕ್ಕೇರಿಯಲ್ಲಿ ಕ್ರಾಂತಿ, ಶೃಂಗೇರಿಯಲ್ಲಿ ಶಾಂತಿ, ದ್ವೀಪ, ಮುಳುಗಡೆ, ಕಾಡಿನ ಬೆಂಕಿ, ಹೀಗೆ ಅಸಂಖ್ಯಾತ ಪುಸ್ತಕಗಳನ್ನು ಅವರು ನಾಡಿಗೆ ಅರ್ಪಿಸಿದ್ದಾರೆ. ಅದನ್ನು ಯಾಕೆ ನಾವು ಗುರುತಿಸಬೇಕು ಅಂದರೆ, ತಮ್ಮ ಬರವಣಿಗೆಯ ಮೂಲಕ ನಾಡಿನ ಒಂದು ದೊಡ್ಡ ಪೀಳಿಗೆಯನ್ನು ಬರೆಯೋಕ್ಕೆ ಪ್ರೇರೇಪಣೆ ಕೊಟ್ಟವರು, ಪ್ರೇರಣೆಯಾದವರು ನಾಡಿ ಸೋಜ ಅವರು. ಈ ಕಾರಣಕ್ಕಾಗಿ ನಾಡು ಅವರನ್ನು ಸದಾಕಾಲ ಸ್ಮರಿಸಬೇಕು. ಈ ಸಂದರ್ಭದಲ್ಲಿ ನಾನು ಬೇರೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಆದರೆ ಒಂದು ವಿಶೇಷವಾದ ಅವರಲ್ಲಿ ಕಂಡ ಗುಣನ ನಾನು ಹೇಳ್ತೀನಿ. ನಾಡಿ ಸೋಜ ಅವರು ಜಾಗತೀಕರಣಕ್ಕೆ ಸವಾಲೊಡ್ಡಿ ನಿಂತ ಒಬ್ಬ ಧೀಮಂತ ವ್ಯಕ್ತಿ ಅನ್ನೋದನ್ನ ನಾನು ಗುರುತಿಸಕ್ಕೆ ಬಯಸ್ತೀನಿ. ಯಾವತ್ತು ಜಾಗತೀಕರಣ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬರು ಕೂಡ ಜಾಗತೀಕರಣದ ಬಲಿಪಶುಗಳು ಅನ್ನೋದನ್ನ ಮಾತ್ರ ಮರಿಬೇಡಿ. ಜಾಗತೀಕರಣ ಅಂದ್ರೆ ಏನು ಅಂದ್ರೆ, ನನಗಿದು ಬೇಕು ಅದು ಬೇಕು ಅಂತ ದುಡ್ಡಿನ ಹಿಂದೆ ಓಡ್ತೀವಲ್ಲ, ಅದೇ ಜಾಗತೀಕರಣ. ಜಾಗತೀಕರಣ ಸೃಷ್ಟಿ ಮಾಡಿದ ಈ ರಾಕ್ಷಸನ ಜೊತೆಗೆ ಹೊಡೆದಾಡ್ತಾ ಪ್ರತಿಯೊಬ್ಬ ಮನುಷ್ಯನು ಎಷ್ಟು ಹೈರಾಣಾಗಿದ್ದಾನಂದ್ರೆ, ಮನುಷ್ಯ ಸಮುದ್ರಗಳು ನಶಿಸಿ ಹೋಗಿದ್ದಾವೆ. ಯಾರು ಕೂಡ ಮುಂಚಿನಂತೆ, ಈಗ ನನ್ನ ಗುರುಗಳಾದ ಬಿ ಗಣೇಶ್ ಅವರು ಬಂದಿದ್ದಾರೆ. ಅವ್ರ ಕಾಲಘಟ್ಟದಲ್ಲಿ ನಾವು ಒಟ್ಟಿಗೆ ಕೂತ ಅಂದ್ರೆ ಗಂಟೆಗಟ್ಟಲೆ ಮಾತಾಡಿ, ಚರ್ಚೆ ಮಾಡಿ, ಸಮಾಜದ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಿ, ಇವೆಲ್ಲ ತಿಳ್ಕೊಳಕ್ಕೆ ನಮ್ಗೆ ಆಸಕ್ತಿ ಪುರ್ಸೊತ್ತಿತ್ತು. ಆದ್ರೆ ಈಗ ನೀವು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಯಾರಿಗಾದ್ರೂ 1 ಗಂಟೆ ಕೂತು ಚರ್ಚೆ ಮಾಡೋಷ್ಟು ಪುರ್ಸೊತ್ತಿದೆಯಾ ನೋಡಿ. ಆ ಪುರ್ಸೊತ್ತಿಲ್ಲ ಅಂದ್ರೆ ನೀವೆಲ್ಲರೂ ಜಾಗತೀಕರಣದ ಬಲಿಪಶುಗಳು. ಇದನ್ನ ಮೀರಿ ಯಾರು ಬೆಳೆದಿಲ್ಲ. ಆದ್ರೆ ನಾಡಿ ಸೋಜ ಅವರು, ನಾನು ನೋಡ್ದಂಗೆ ಅವರು ಜಾಗತೀಕರಣಕ್ಕೆ ಸವಾಲಾಗಿ ನಿಂತವ್ರು. ಯಾವತ್ತು ನನ್ನ ಬಾಲ್ಯದಲ್ಲಿ ಅವ್ರನ್ನ ಯಾವ ಮನೆಯಲ್ಲಿ ನೋಡಿದ್ರು, ಅವ್ರ ಅಂತಿಮ ಕ್ಷಣದಲ್ಲೂ ಅದೇ ಮನೆಯಲ್ಲಿ ನೋಡಿದ್ರು. ಜಾಗತೀಕರಣಕ್ಕೆ ಹಾಗೆ ಸವಾಲೊಡ್ಡು ಬದುಕಬೇಕಂದ್ರೆ ಧೀಮಂತರಿಗೆ ಮಾತ್ರ ಸಾಧ್ಯ. ನಾವು ಇವತ್ತು ಆದರ್ಶಗಳಿಗಾಗಿ ಗಾಂಧಿ, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಎಲ್ಲ ಕಡೆತಿರ್ತೀವಿ. ಆದ್ರೆ ನಾವೆಲ್ಲೂ ಹೋಗ್ಬೇಕಾಗಿಲ್ಲ. ಅವೆಲ್ಲದರ ಪ್ರತೀಕವಾದ ನಾಡಿ ಸೋಜ ಅವರು ನಮ್ಮ ಕಣ್ಣು ಮುಂದೆ ಇದ್ರು. ನೀವೆಲ್ಲರೂ ಕೂಡ ಈಗ ನಿಮ್ಮ ಕಣ್ಣಿನಲ್ಲಿರುವಂತಹ ನಾಡಿ ಸೋಜ ಅವ್ರನ್ನ ಒಂದ್ಸಲ ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ. ಒಬ್ಬ ಬುದ್ಧ, ಒಬ್ಬ ಗಾಂಧಿ, ಒಬ್ಬ ಬಸವ ನಾಡಿ ಸೋಜ ಅವರಲ್ಲಿದ್ರು. ನಾವು ಅದನ್ನ ಗುರುತಿಸಬೇಕು ಮುಖ್ಯವಾಗಿ. ಅದೇ ಕಾಲಕ್ಕೆ ಅವರು ಆ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಆದ ಅವರ ಧರ್ಮಪತ್ನಿ, ಅವರ ಅಮ್ಮನವರಿಗೆ ನಾನು ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಯಾಕಂದ್ರೆ ಜಾಗತೀಕರಣದ ವಿರುದ್ಧ ಹೋರಾಡೋ ವ್ಯಕ್ತಿ ಇರ್ತಾರಲ್ಲ, ಅವರಿಗೆ ಸಹಕಾರ ಅವ್ರ ಮನೆಯಿಂದಾನೇ ಸಿಗ್ಬೇಕು. ಅದನ್ನ ಅವ್ರ ಅಮ್ಮನವ್ರು ಕೊಟ್ಟಿದ್ದಾರೆ. ನಾನು ಅದಕ್ಕಾಗಿ ವಿಶೇಷವಾಗಿ ಅವ್ರ ಅಮ್ಮನವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರ ಅಷ್ಟು ದೊಡ್ಡ ವ್ಯಕ್ತಿ ಆಗೋದ್ರ ಹಿಂದೆ ಅವರ ಏನ್ರಿ ಅವರ ಪ್ರೀತಿ, ವಾತ್ಸಲ್ಯ, ಅವರ ಶ್ರಮ ಅಡಗಿದೆ. ಅದಕ್ಕಾಗಿ ನಾವು ಇವತ್ತು ಅವ್ರನ್ನ ವಿಶೇಷವಾಗಿ ಸ್ಮರಿಸಬೇಕು. ತುಂಬಾ ಸಲ ನಮ್ಗೆ ಅನಿಸುತ್ತೆ,
ನಾವು ಜಾಗತೀಕರಣದ ಬಲಿಪಶುಗಳಾಗಬಾರದು. ಇಲ್ಲ ನಾವು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾವು ಎಷ್ಟೇ ಅಂದ್ಕೊಳ್ತೀವಿ, ಆದರೆ ನಮ್ಮ ಅಕ್ಕಪಕ್ಕದವ್ರು ಬಿಡಲ್ಲ. ಅದಕ್ಕೆ ಅವ್ರು ಹೇಳ್ತೀವಿ, ನಮ್ಮ ಮಕ್ಕಳು ಅಥವಾ ಅವ್ರ ಕುಟುಂಬದವರು ಅಥವಾ ಫ್ರೆಂಡ್ಸು ಯಾರು ಕೂಡ ನಿಮ್ಮನ್ನು ಆ ಥರ ಬಿಡಲ್ಲ. ಆದರೆ ಅವ್ರು ಬಿಟ್ಟಿದ್ದಾರೆ ಫಿಲೋಮಿನಾಮ್ನವರು. ಅದಕ್ಕಾಗಿ ನಾನು ಈ ಸಂದರ್ಭವನ್ನು ಬಳಸ್ಕೊಂಡು ವಿಶೇಷವಾಗಿ ಅವರನ್ನು ಸ್ಮರಿಸ್ತೀನಿ. ಅಮ್ಮ ನಾಡಿಸೋಜ ಅವರು ಇಡೀ ನಾಡಿಗೆ ಬೇಕಾದ ವ್ಯಕ್ತಿ, ಇಡೀ ನಾಡಿಗೆ ಚಿಂತನೆಯನ್ನ, ಒಂದು ಶಕ್ತಿಯನ್ನ ತುಂಬಿದ ವ್ಯಕ್ತಿ. ಯಾರು ಮುಂದೆ ಈ ಜಾಗತೀಕರಣದ ಬಲಿಪಶುಗಳಾಗ್ತಾರೋ ಅವರಿಗೆಲ್ಲ ಬದುಕಕ್ಕೆ ಬೇಕಾದಂತಹ ಒಂದು ಮಾಡೆಲ್ ಇದ್ರೆ ಅದು ನಾಡಿಸೋಜ ಅವರು. ಇದನ್ನು ಯಾವತ್ತೂ ನಾವು ಮರಿಬಾರದು. ಅದಕ್ಕಾಗಿ ನಾನು ಈ ಸಂದರ್ಭವನ್ನು ಬಳಸ್ಕೊಂಡು ಅದೇ ವಿಶೇಷ ಅಂಶವನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ಇದನ್ನ ಮತ್ತೆಲ್ಲೂ ನಾವು ಇದನ್ನು ಬರೆಯಕ್ಕೋ ಹೇಳಕ್ಕೋ ಆಗಲ್ಲ, ಅದನ್ನ ಇಲ್ಲೇ ಹೇಳ್ಬೇಕು ನಾನು. ಆದ್ರಿಂದ ನಾನು ಇದನ್ನು ಹೇಳಿದ್ದೀನಿ. ನಿಮ್ಮೆಲ್ಲರ ಮನಸ್ಸಿನಲ್ಲೂ ನಾಡಿಸೋಜ ಅವರಿದ್ದಾರೆ, ನಮ್ಮೆಲ್ಲರ ಮನಸ್ಸಲ್ಲೂ ನಮ್ಮ ಹೃದಯದಲ್ಲೂ ಅವರು ಶಾಶ್ವತವಾಗಿದ್ದಾರೆ. ನನಗಿಷ್ಟು ಮಾತಾಡ ಕಾರಣ ನಾಡಿಸೋಜ ಅವರು ಬರೀ ಸಾಹಿತಿಯಾಗಿ ಉಳಿದಿರಲಿಲ್ಲ. ಅವರು ನಮ್ಮ ನಾಡಿನ ಸಾಂಸ್ಕೃತಿಕ ಪ್ರಜ್ಞೆ ಆಗಿದ್ದರು. ನಮಗೆ ಅವರನ್ನ ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿ ಆ 2 ದಿನದ ಅವರ ಜೊತೆಗಿನ ಆ ಸಂಭ್ರಮದಲ್ಲಿ ಭಾಗವಹಿಸಿದ ನೆನಪುಗಳು. ನಂತರ ಮಡಿಕೇರಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಯಾರು ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಕುತೂಹಲ ಇಡೀ ನಾಡಿನಲ್ಲಿತ್ತು. ಆದರೆ ನಮ್ಮ ಇಡೀ ಕಾರ್ಯಕಾರಿ ಸಮಿತಿಯನ್ನ ಮನವೊಲಿಸಿ ಸರ್ವಾನುಮತದಿಂದ ನಾಡಿಸೋಜ ಅವರನ್ನ ಮಡಿಕೇರಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ. ಆ ನಂತರ ಅವರನ್ನ ಸಾಗರದಿಂದ ಮಡಿಕೇರಿಗೆ ಕರೆದುಕೊಂಡು ಹೋದಂಥದ್ದು ಒಂದು ಐತಿಹಾಸಿಕ ದಾಖಲೆ. ಎಲ್ಲ ಊರುಗಳಲ್ಲಿ ಅವರಿಗೆ ಸಾರ್ವಜನಿಕ ಅಭಿನಂದನೆಗಳನ್ನ ಸಲ್ಲಿಸುವಂತಹ, ಆ ಅಭಿನಂದನೆಯನ್ನು ಸ್ವೀಕಾರ ಮಾಡುವಂತಹ, ಮತ್ತೆ ಅವರನ್ನು ಅಭಿನಂದಿಸುವ ಸಂದರ್ಭದಲ್ಲಿ ನಮಗೂ ಅದರ ಆ ಅನುಭವವನ್ನ ನಮ್ಮ ಕನ್ನಡದ ಮನಸ್ಸುಗಳು ತಂದುಕೊಟ್ಟಿರುವಂಥದ್ದು. ಇವೆಲ್ಲ ಎಷ್ಟು ಮಟ್ಟಿಗಿತ್ತು ಅಂತ ಅಂದ್ರೆ, ನಾವು ಶಿವಮೊಗ್ಗದಿಂದ ಸಾಗರದಿಂದ ಬಿಟ್ಟು ಮಡಿಕೇರಿಗೆ ಹೋಗುವ ಸಮಯ 2 ಪಟ್ಟು ಜಾಸ್ತಿ ಆಗಿತ್ತು. ನಾವು ಅಲ್ಲಿಗೆ ಹೋಗಿ ತಲುಪುವಾಗ ಮಧ್ಯರಾತ್ರಿ ತುಂಬಾ ಚಳಿ ಇತ್ತು. ಆದರೂ ಕೂಡ ಅವರು ಲವಲವಿಕೆಯಿಂದ ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದು ಅವೆಲ್ಲ ಒಂದು ಇತಿಹಾಸ. ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ. ನಾಯ್ಕ್, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ನಾಡಿಸೋಜ ಅವರ ಅಂತಿಮ ದರ್ಶನ ಪಡೆದರು. ವಿದಾಯವನ್ನ, ಗೌರವವನ್ನ, ಶ್ರದ್ಧಾಂಜಲಿಯನ್ನ ಡಾಕ್ಟರ್ ನಾಡಿಸೋಜ ಅವರಿಗೆ ಸಲ್ಲಿಸ್ತಾ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.